ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಎಲ್ಲರೂ ತುಂಬ ಜನ ಚಿನ್ನ, ಬೆಳ್ಳಿ, ಇನ್ನೂ ಬೇರೆ ಬೇರೆ ಎಲ್ಲದನ್ನು ಪರ್ಚೇಸ್ ಮಾಡ್ತಾರೆ. ವೆಹಿಕಲ್ಸನ್ನು ಪರ್ಚೇಸ್ ಮಾಡ್ತಾರೆ. ಹೊಸ ಮನೆಗೆ ಗೃಹಪ್ರವೇಶಗಳೆಲ್ಲನೂ ಮಾಡ್ತಾ ಇರ್ತಾರೆ. ಎಲ್ಲನೂ ಹೇಗೆ ನಿಮಗೆ ಸಮೃದ್ಧಿ ತರೋ ಅಂತ ಮಾಡ್ತಾ ಇರುತ್ತೋ ಹಾಗೆ ಕೆಲವ್ರಿಗೆ ಏನು ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋವಂಥವ್ರೆಲ್ಲರೂ ಅದರಿಂದ ನಮಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋರಿಗೆ ಒಂದು ಚಿಕ್ಕ ಟಿಪ್ಸ್ ಏನು ಅಂತಂದರೆ, ಕೆಲವರು ದಿನಸಿಯನ್ನು ಪರ್ಚೇಸ್ ಮಾಡ್ಬೋದು. ಅಂತಂದರೆ ನಿಮಗೆ ಉಪ್ಪಾಗಿರ್ಬೋದು ಅಥವಾ ಮನೆಗೆ ಬೇಕಾಗಿರೋ ರೇಷನ್ ಆಗಿರ್ಬೋದು ಪರ್ಚೇಸ್ ಮಾಡ್ಬೋದು. ಅದರಿಂದನೂ ನಿಮಗೆ ತುಂಬ ಯಾವಾಗೂ ಅಕ್ಷಯವಾಗಿ ಅದು ಸಮೃದ್ಧಿಯಾಗಿ ಇರ್ತಾ ಇರುತ್ತೆ. ಅದಕ್ಕಿಂತ ನಿಮಗೆ ಎಲ್ಲರಿಗೂ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಯಾವುದಾದ್ರೂ ದೇವರ, ನಿಮಗೆ ಇಷ್ಟ ದೇವರ ನಾಮಜಪವನ್ನು ಎಷ್ಟು ಆಗುತ್ತೋ ಅಷ್ಟು ಅದನ್ನು ಜಪ ಮಾಡೋದಾಗಲಿ, ಮೆಡಿಟೇಷನ್ ಮಾಡೋ ಅಂಥದ್ದಾಗಲಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಇರೋ ಅಂಥದ್ದನ್ನು ಥಾಟ್ಸ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾಯಿದ್ರೆ ಅವು ನಿಮಗೆ ಒಂದಕ್ಕೆ ಲಕ್ಷ ಪಟ್ಟು ನಿಮಗೆ ಅದು ಸಮೃದ್ಧವಾಗಿ ಅಭಿವೃದ್ಧಿಯಾಗಿ ಕೊಡ್ತಾ ಇರುತ್ತೆ. ನೀವು ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸಿದಾಗ ನಿಮಗೂ ಅದು ಒಳ್ಳೆಯದೇ ರಿಟರ್ನ್ ಆಗುತ್ತೆ. ಸೊ ಇದನ್ನು ಮಾಡಿ ಸುಲಭವಾಗಿ ಎಲ್ಲರೂ ಖುಷಿಯಿಂದ ಇರಿ. ಥ್ಯಾಂಕ್ ಯು.